ದ್ವಿತೀಯ PUC ಇತಿಹಾಸ 10 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ. ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು, ಇವಿಷ್ಟು ಪ್ರಶ್ನೆಗಳನ್ನ ಓದಿ 10 ಅಂಕದ ಪ್ರಶ್ನೆ ನಿಮಗೆಲ್ಲ ಕವರ್ ಆಗುತ್ತೆ. ನಿಮ್ಗೆ 80 ಔಟ್ ಆಫ್ 80 ಮಾರ್ಕ್ಸ್ ತೆಗಿಲಿಕ್ಕೆ ಸುಲಭವಾಗುತ್ತೆ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಸರಿ ರೀ, ಹಾಗಿದ್ರೆ ಈಗ ಅಶೋಕನ ಜೀವನ ಮತ್ತು ಸಾಧನೆಗಳನ್ನ ವಿವರಿಸಿ ಒಂದು ಪ್ರಶ್ನೆ ಆಯ್ತು. ಗೌತಮ್ ಬುದ್ಧನ ಜೀವನ ಮತ್ತು ಬೋಧನೆಯನ್ನ ವಿವರಿಸಿ. ಇದು ಹೋದ ವರ್ಷ 2024 ಏನಿದೆಯಲ್ಲ, ಆ ಒಂದು ಇಯರ್ ಅಲ್ಲಿ 3 ಎಕ್ಸಾಮ್ ನಡೆಯುತ್ತೆ. ಆ 3 ಎಕ್ಸಾಮ್ ಅಲ್ಲಿ ಈ ಒಂದು ಪ್ರಶ್ನೆನ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆನ ಓದಲೇಬೇಕಾಗತ್ತೆ. ಈ ಸಲ ರಿಪೀಟ್ ಆದ್ರೂ ಆಗತ್ತೆ, ಡೋಂಟ್ ವರಿ ಅಬೌಟ್ ದಟ್. ಈ ಸಲ ರಿಪೀಟ್ ಆಗುವಂತ ಸಾಧ್ಯತೆ ಇದೆ. ಇದು ಈ ಸಲ ಬಂದರೂ ಬರಬಹುದು. ಬಟ್ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ, ಗುಪ್ತರ ಕಾಲವನ್ನ ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯುತ್ತಾರೆ. ಏಕೆ ಈ ಪ್ರಶ್ನೆ ಬರುವಂತ ಸಾಧ್ಯತೆ ಇದೆ. ಇಮ್ಮಡಿ ಪುಲಕೇಶಿಯ ಜೀವನ ಮತ್ತು ಸಾಧನೆಯನ್ನ ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಲ ನೋಡಿ. ಏನ್ಷಿಯಂಟ್ ಹಿಸ್ಟ್ರಿ ಅಂದ್ರೆ ಪ್ರಾಚೀನ ಭಾರತದ ಇತಿಹಾಸ, ಮಧ್ಯ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ, 3 ಇತಿಹಾಸದಲ್ಲಿ ಈಗ ಏನ್ಷಿಯಂಟ್ ಹಿಸ್ಟ್ರಿನಲ್ಲಿ 2 ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ 1-2-3 ಪ್ರಶ್ನೆಯನ್ನ ಜಾಸ್ತಿ ಕೊಟ್ಟಿದ್ದೇನೆ. ಇಮ್ಮಡಿ ಪುಲಕೇಶಿಯ ಜೀವನ ಮತ್ತು ಸಾಧನೆಗಳನ್ನ ವಿವರಿಸಿ. ಅದಾದ ನಂತರ ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನ, ಇದು ಮಿಡಿವಲ್ ಹಿಸ್ಟ್ರಿಯಲ್ಲಿ ಬರುತ್ತೆ, ಮಧ್ಯಕಾಲೀನ ಇತಿಹಾಸದಲ್ಲಿ ಬರ್ತಕ್ಕಂಥದ್ದು. ಮೊಹಮ್ಮದ್ ಬಿನ್ ತುಗ್ಲಕನ ಆಡಳಿತದ ಪ್ರಯೋಗಗಳನ್ನ ವಿಮರ್ಶಾತ್ಮಕವಾಗಿ ವಿವರಿಸಿ. ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಈ ಸಲ ಇದು ಒಂದು ಪ್ರಶ್ನೆ ಬರುವಂತ ಸಾಧ್ಯತೆ ಇದೆ. ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನ ವಿವರಿಸಿ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಅಂತಂದ್ರೆ, ಕೊನೆಯದಾಗಿ ಓದಬೇಕಾಗಿರೋದು, ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಮೈಸೂರಿನ ಆಧುನಿಕ ನಿರ್ಮಾತೃ ಎಂದು ಕರೆಯುತ್ತಾರೆ, ಏಕೆ ವಿವರಿಸಿ. ಇದಿಷ್ಟಾಯ್ತು. ನೆಕ್ಸ್ಟ್ ಅದೇ ರೀತಿ ಇಂಗ್ಲಿಷ್ ಮೀಡಿಯಂ ಕ್ವಶನ್ ಅಂತಂದ್ರೆ, ಡಿಸ್ಕ್ರೈಬ್ ದ ಲೈಫ್ ಅಂಡ್ ಅಚೀವ್ಮೆಂಟ್ಸ್ ಆಫ್ Ashoka, describe the life and teachings of Gautam Buddha, why is the Gupta period called golden age in Indian history, describe the life and achievements of Immadi Pulkeshi, describe the life and achievements of Akbar. Next, critically describe the experiments of Muhammad bin Tughlaq's rule. Next, describe the role of Gandhiji in the Indian national movement. Next, last one. This one is also important. Sir M. Vishweshwaraya is called the modern builder of Mysore. Explain. ಇದೆಲ್ಲ PDF ಅನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ, ಹೋಗಿ ತಗೊಳ್ಳಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ ಈ PDF ಇದೆ, ಹೋಗಿ ತಗೊಳ್ಳಿ. ಥ್ಯಾಂಕ್ ಯು.